ಹಲವು ಸಮಯಗಳಿಂದ ಕುಂಟುತ್ತಾ ಸಾಗಿದ್ದ ಮೂಳೂರು ರಸ್ತೆ ಕಾಮಗಾರಿಗೆ ಸ್ಪೀಕರ್ ಯುಟಿ ಖಾದರ್ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಯುಟಿ ಖಾದರ್ ಅವರು, ಮುಡಿಪು ಮೂಳೂರು ಮಚ್ಚಿ ರಸ್ತೆ ಅಭಿವೃದ್ಧಿಗೆ 2019ರಲ್ಲಿ ಉಸ್ತುವಾರಿ ಸಚಿವನಾಗಿದ್ದಾಗ 10 ಕೋಟಿ ಬಿಡುಗಡೆಗೊಳಿಸಿದ್ದೆ. ನಂತರ ಬಂದ ಸರ್ಕಾರ ಹೆಚ್ಚಿನ ಆಸಕ್ತಿ ವಹಿಸದೆ ಕೆಲಸ ಕಾಮಗಾರಿ ಅರ್ಧದಲ್ಲೇ ನಿಂತಿತ್ತು. ಅಧಿಕಾರಿಗಳು ಬೇರೆ ಬೇರೆ ಕಾರಣ ನೀಡುತ್ತಿದ್ರು. ಕಳೆದ ಚುನಾವಣೆ ಸಂದರ್ಭ ಸ್ಥಳೀಯರ ಬೇಡಿಕೆ ಮೇರೆಗೆ 1.10 ಕೋಟಿ ಅನುದಾನದಲ್ಲಿ ಸಂಪೂರ್ಣ ಡಾಂಬರೀಕರಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈಗ ಮುಡುಪಿಗೆ ಸಂಪರ್ಕಿಸುವಂಥ ಮುಡಿಪು ಮೂಳೂರು ಮಂಚಿ ರಸ್ತೆ, ಈ ಒಂದು ರಸ್ತೆಯನ್ನು ಒಂದು ಮಾದರಿ ರಸ್ತೆಯಾಗಿ ನಿರ್ಮಾಣ ಮಾಡಬೇಕಂತ ಹೇಳಿ 2018ರಲ್ಲಿ ಅವತ್ತು ನಾನು ಸಚಿವನಾಗಿದ್ದ ಸಂದರ್ಭ 19ರಲ್ಲಿ ಉಸ್ತುವಾರಿ ಸಚಿವರಾಗಿದ್ದಕ್ಕೊಂದು 10 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೆವು. ಮೊದಲ ಹಂತದ ಕೆಲಸ ಕಾರ್ಯಗಳು, ತದನಂತರ ಬಂದ ಸರ್ಕಾರ ಇದಕ್ಕೆ ಒಂದು ಮೇಲುಸ್ತುವಾರಿ ಹೆಚ್ಚಿನವರಿಗೆ ಒಂದು ಅವಕಾಶ ನೀಡದೆ ಕೆಲಸ ಭಾಳಷ್ಟು ವೇಗ ಕೂಡ ಕುಂದಿತ್ತು. ಮತ್ತಷ್ಟು ಫಾಸ್ಟಾಗಿ ಮಾಡುವಂಥ ಒಂದು ಹುಮ್ಮಸ್ಸನ್ನು ಕೂಡ ಅಧಿಕಾರಿಗಳು ಆಗಿಂದಾಗೆ ತೋರಿಸಲಿಲ್ಲ. ನಾನು ಭಾಳಷ್ಟು ಸಲ ಇದಕ್ಕೆ ನಾನು ಇಲ್ಲಿ ಊರವರೆಲ್ಲರೂ ಕೂಡ ಇರಲಿ ಬಹುಶಃ ಅಧಿಕಾರಿಗಳು ಸಂಪರ್ಕಿಸಿದಾಗ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾಯಿತ್ತು. ಕಳೆದೊಂದು ಚುನಾವಣೆಯಲ್ಲಿ ಇಲ್ಲಿ ಬಂದಾಗ ಅದು ನಾನಿರಲಿ, ನನ್ನ ಪರವಾಗಿ ಇಲ್ಲಿ ವಕಾಲತ್ತು ವಹಿಸುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸದಸ್ಯರಿರಲಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷರಿರಲಿ ಅಥವಾ ನಾವು ಇದಕ್ಕೆ ಸದಸ್ಯರಿರಲಿ, ಈ ಒಂದು ರಸ್ತೆಯನ್ನು ನಾವು ಪ್ರದಕ್ಷಿಣೆ ಮಾಡಿ ಕೊಡ್ತೇವೆ ಮಾತನ್ನು ಕೂಡ ಹೇಳಿದ್ದೆವು. ಅದಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಂಚಿ ಮತ್ತು ಈ ಊರಿನವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದ ಉದ್ದೇಶದಿಂದ ಇದಕ್ಕೆ ಮತ್ತೆ 1 ಕೋಟಿ ರೂಪಾಯಿ 10 ಲಕ್ಷ ವೆಚ್ಚದಲ್ಲಿ ಇದನ್ನು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಡಾಂಬರೀಕರಣಗೊಳಿಸುವಂಥ ಒಂದು ಯೋಜನೆ ಹಮ್ಮಿಕೊಂಡು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಈ ಒಂದು ಕೆಲಸ ಕಾರ್ಯ ಆಗಬೇಕಂತೇಳಿ ಬಾಲೆಪನ ಗ್ರಾಮ ಅಧ್ಯಕ್ಷ ಸುಕನ್ಯರಯ್ಯವರು, ಉಪಾಧ್ಯಕ್ಷ ಆಗಿರುವಂಥ ನಮ್ಮ ಬಶೀರ್ ಅವರು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿಂತ ಉಮ್ಮರ್ ಅವರು, ಉಪಾಧ್ಯಕ್ಷ ಇರುವಂಥ ನಯಲ್ನಾಕ್ಷಿ ಅವರು, ಅದೇ ರೀತಿ ಈ ಊರಿನ ನಮ್ಮ ಚಂದಸ್ ಕೆರ್ಕೆರ್ ಅವರು, ಮಾಜಿ ಅಧ್ಯಕ್ಷರಾಗಿರುವಂಥ ರಜಾಕ್ರವರು, ನಮ್ಮ ಬಾಲೆಪುನಿಯಿಂದ ಬಂದಂಥ ಈ ಊರಿನವರಾದ ಖಾದರ್ ಮೂಳೂರವರು ಮತ್ತು ನಮ್ಮ ಬ್ಲಾಕಿನ ಅಧ್ಯಕ್ಷ ಚಂದಸ್ ನಮ್ಮ ಪ್ರಶಾಂತ್ ಕಾಜೂರ್ ಇರಲಿ, ನಾಸಿರ್ ಇರಲಿ, ಜಲೀಲ್ ಇರಲಿ, ನಮ್ಮ ಈ ಊರಿನ ನಮ್ಮ ಗ್ರಾಮ ಪಂಚಾಯತ್ ಭಾಳಷ್ಟು ನಮ್ಮ ಎಲ್ಲ ಸದಸ್ಯರು ಇರಲಿ, ನಮ್ಮ ಸ್ಥಳೀಯ ಸದಸ್ಯರಾಗಿರುವಂಥ ನಮ್ಮ ಉಸ್ಮಾನ್ ಇರಲಿ, ಯಾಕೂಬ್ ಇರಲಿ, ಅನಿಲ್ ಇರಲಿ, ಅದೇ ರೀತಿ ಮೊಹಮ್ಮದ್ ಇರಲಿ, ಇಬ್ರಾಹಿಂ ಇರಲಿ, ಎಲ್ಲರೂ ಕೂಡ ಭಾಸ್ಕರ್ ಮತ್ತು ಸದಸ್ಯರೆಲ್ಲರೂ ಕೂಡ ಈ ಬೇಡಿಕೆ ನಾವಿವತ್ತು ಈಡೇರಿಸಿದ್ದೇವೆ. ನಾನು ಬಹುಶಃ ಇದನ್ನು ಸಂತೋಷ ನಾನಿವತ್ತು ಶಂಕುಸ್ಥಾಪನೆ ನಾವು ಮಾಡ್ತಾ ಇದ್ದೇವೆ. ಕೆಲವೊಂದು ವಿಚಾರಗಳಿಂದಾಗಿ ಕಳೆದ 1.5 ವರ್ಷದಿಂದ ಇಲ್ಲಿ ಜನರು ಭಾಳ ಕಷ್ಟ ಭಾಳ ಕಷ್ಟದಿಂದ ಈ ಒಂದು ಇಲ್ಲಿ ಸಂಚರಿಸ್ತಿದ್ದರು. ನಾನು ಇಲ್ಲಿಗೆ ಹೊಸತಾಗಿ ಶಾಸಕನಾಗಿ ಬಂದ ಸಂದರ್ಭದಲ್ಲಿ ಅಂದರೆ ಇದು ಉಳ್ಳಾಲ ಕ್ಷೇತ್ರ ಹಿಂದೆ ಇರಲಿಲ್ಲ, ಇದು ಮುಂಚೆ ವಿಟ್ಲ ಕ್ಷೇತ್ರ ಇತ್ತು. ಉಳ್ಳಾಲ ಕ್ಷೇತ್ರಕ್ಕೆ ಬಂದಾಗ ಈ ರಸ್ತೆ ಅಲ್ಲಿ ಮುಡಿಪಿನಲ್ಲೇ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಗಾಡಿಯಲ್ಲಿ ನಿಲ್ಲಿಸಿ ಮತ್ತು ಬೇರೆ ಜೀಪಲ್ಲಿ ಇಲ್ಲಿಗೆ ಬಂದದ್ದು. ಹಂತವಾಗಿದ್ದನ್ನು ನಾವು ಇವತ್ತು ಅಭಿವೃದ್ಧಿಪಡಿಸಿಕೊಂಡು ಬಂದಿದ್ದೇವೆ. ಕಳೆದೊಂದು ಸಲ ಇಡೀ ನಮ್ಮ ಬಂಟ್ವಾಳ ತಾಲೂಕಿನ ಕಾಂಕ್ರೀಟ್ ಎಲ್ಲಿ ಆಯಿತು ಅಂತ ಹೇಳಿದರೆ ಇದೇ ಜಾಗದಲ್ಲಿ ಆಯಿತು. ರೆಹಮಾನ್ ಖಾನಿಂದ ವಿಶೇಷ 5 ಲಕ್ಷ ತಂದು ಬಂಟ್ವಾಳ ತಾಲೂಕಿನಲ್ಲಿ ಫಸ್ಟ್ ಕಾಂಕ್ರೀಟ್ ರಸ್ತೆ
ಇಲ್ಲಿ ಮಾಡಿದ್ದು. ಸರ್ 5 ಲಕ್ಷ ಅವಾಗ 2009 ಒಂದು ಸಣ್ಣ ಪೀಸ್ ಇಲ್ಲಿ ಮಧ್ಯೆಯಲ್ಲಿ. ಆಗ ಬಂಟ್ವಾಳದವ್ರಿಗೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೋಗ್ತಿಲ್ಲ ಕಾಂಟ್ರಾಕ್ಟ್ ಇದು. ನಾನು ಮಂಗಳೂರಿನ ಜಿ ಕೆ ನಾಯಕ್ ಇಂಜಿನಿಯರ್ ಕರ್ಕೊಂಡು ಬಂದು ಇಲ್ಲಿ ಕಾಂಕ್ರೀಟೀಕರಣಕ್ಕೆ ಎಸ್ಟಿಮೇಟ್ ಮಾಡಿಸಿದ್ದು. ತದನಂತರ ಇದನ್ನು ನಾವು 2019ನಲ್ಲಿ ಸಂಪೂರ್ಣವಾಗಿ ಇವತ್ತು ಕಾಂಕ್ರೀಟೀಕರಣ ಯೋಜಿಸುವಲ್ಲಿ ಈಗ ಅದನ್ನು ಮುಂದುವರಿಸಿಕೊಂಡು ನಾವು ಬರ್ತಾ ಇದ್ದೇವೆ. ಜನಸಾಮಾನ್ಯರು, ಇವರ ಹಿರಿಯರು, ಕಿರಿಯರು, ಸಂಚಸ್ ಕೂಡ ಬಹುಶಃ ಅತ್ಯಂತ ತಾಳ್ಮೆಯಿಂದ ನಮಗೆಲ್ಲರೂ ಕೂಡ ಸಹಕರಿಸಿದ್ದಾರೆ. ಒಂದು 2-3 ಜನ ಪಾಪ ಅಲ್ಲಿ ಕೆಲವು ಟ್ರಾಲ್ ಮಾಡೋದು, ಅಲ್ಲಿ ಗಿಡ ನೆಡುವುದೆಲ್ಲ ಮಾಡ್ತಾಯಿದ್ರು. ನನಗೆ ಬೇಸರ, ಅವ್ರಿಗೆ ಕೆಲಸ ಇಲ್ಲ ಅಂತೇಳಿ ಬಹುಶಃ ಇಲ್ಲಿ ಆಗುವಂಥದ್ದು. ಈ ಕೆಲಸ ಆದರೆ ಬಹುಶಃ ಅವರಿಗೆ ಏನು ಟ್ರಾಲ್ ಮಾಡಲಿಕ್ಕೆ ಅವನು ಕೂಡ ಅವರಿಗೆ ಸಿಕ್ಕದಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಯಾರೆಲ್ಲ ಟ್ರಾಲ್ ಮಾಡ್ತಾಯಿದ್ರು ಆವತ್ತು ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇಷ್ಟೆಲ್ಲ ಕೆಲಸ ನಾನು ಅಧಿಕಾರಕ್ಕೆ ಬಂದು 8 ತಿಂಗಳ ಒಳಗಡೆ ಮತ್ತೆ ಅದನ್ನು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈ ಟ್ರಾಲ್ ಮಾಡೋದಕ್ಕೆ ಕೂಡ ಕಾರಣಕರ್ತರು ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಈ ಊರ ಈರಗ್ರಾಮ ಮತ್ತು ನಮ್ಮ ಈ ಬಾಲೆಪುನಿ ಗ್ರಾಮದ ಈ ಊರ ಹಿರಿಯ ಕಿರಿಯರಿಗೂ, ಬಸ್ ಮಾಲಕರಿಗೂ, ಟೆಂಪೋ ಚಾಲಕರಿಗೂ, ರಿಕ್ಷಾ ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ನಾನು ಸಲ್ಲಿಸಿಕೊಂಡು ಆದಷ್ಟು ಬೇಗ ನಾವು ಪೂರ್ಣಗೊಳಿಸಲು ಹೇಳಲಿಕ್ಕೆ ನಾನು ಬಯಸ್ತಿ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಕನ್ಯಾ ರಾಯ್ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಅದೇನಿದೆ ಅಲ್ಲ, ಬಹಿಷ್ಕಾರ ಮಾಡಿದೆಲ್ಲ ನನಗೆ ಓಟ್ ಹಾಕಿ 5-10 ಗ್ರಾಮವನ್ನು ಗೆಲ್ಲಿಸಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಆಗಿದೆ. ಅದು ನಾನು ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಈಗಾಗಲೇ ಹಾಕಿದ್ದೇನೆ. ಅದರಿಂದ ಅದು ಇಂಜಿನೆಲ್ಲ ತನಿಖೆ ಮಾಡಬೇಕಿತ್ತು ಇದಕ್ಕಾಗಿ. ಸೊ ಅದನ್ನು ತನಿಖೆ ಮುಂದುವರಿಸ್ತಾರೆ. ಯಾವುದಾಗಲಿಲ್ಲ ಅದು ಅವನಿಂದ ಮಾಡಿಸ್ತಾರೆ. ನಮ್ಗೆ ಇದು ಕೆಲಸ ಆಗಬೇಕಂತ ಹೇಳಿದ್ದೀನಿ ಇಮಿಡಿಯೇಟ್ ಆಗಿ. ಮತ್ತು ಮುಂದೆ ಇದನ್ನು ಸಂಪೂರ್ಣವಾಗಿ ಒಂದು ದೊಡ್ಡ ಮಟ್ಟದ ಯೋಜನೆ ಕೂಡ ಸ್ಯಾಂಕ್ಷನ್ ಆಗ್ತದೆ. ಹಿಂದೆ ಈ ಕ್ಷೇತ್ರ ವಿಟ್ಲ ವ್ಯಾಪ್ತಿಯಲ್ಲಿತ್ತು. ತಾನು ಹೊಸತಾಗಿ ಶಾಸಕನಾದಾಗ ಮುಡಿಪುವಿನಲ್ಲಿ ವಾಹನ ನಿಲ್ಲಿಸಿ ಜೀಪ್ನಲ್ಲಿ ಬಂದಿದ್ದೆ. ಬಂಟ್ವಾಳ ತಾಲೂಕಿನ ಪ್ರಥಮ ಕಾಂಕ್ರೀಟ್ ರಸ್ತೆ ಇದಾಗಿದೆ. ಬಳಿಕ ಕಾಂಕ್ರೀಟ್ ಮಾಡಿಸಲಾಗಿತ್ತು. ಈಗ ಸುಸಜ್ಜಿತ ರಸ್ತೆ ನಿರ್ಮಾಣ ಆಗಲಿದ್ದು ಟ್ರೋಲ್ ಮಾಡಿದವರು ಕಾರಣಕರ್ತರು ಎಂದು ತಿಳಿಸಿದರು. ಈ ಸಂದರ್ಭ ಪ್ರಮುಖರಾದ ಎನ್ಎಸ್ ನಾಸೀರ್ ನಡುಪದವು, ಅಬ್ದುಲ್ ಜಲೀಲ್ ಮೊಂಟುಗೋಳಿ, ಇಬ್ರಾಹಿಂ ತಪ್ಷಿಯಾ ನಡುಪದವು, ಚಂದ್ರಹಾಸ್ ಕರ್ಕೇರ, ಇರಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಮರ್, ಉಪಾಧ್ಯಕ್ಷೆ ನಳಿನಾಕ್ಷಿ, ಬಾಳೆಪುಣಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸುಕನ್ಯಾ ರೈ, ಉಪಾಧ್ಯಕ್ಷ ಬಶೀರ್, ರಜಾ ಕುಕ್ಕಾಜೆ ಇನ್ನಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.